ಈಗ ರೀ ಹೆಂಗಾರು ಥಂಡಿ ಭಾಳ ಐತ್ರಿ. ಈ ಥಂಡಿ ದಿನದಾಗ ಎಲ್ಲರೂ ಸಕ್ರೆ ಚಾ ಮಾಡ್ತಿರ್ತಾರಲ್ರಿ. ಆ ಸಕ್ರೆ ಚಾ ಮಾಡೋ ಬದ್ಲಿ ಬೆಲ್ಲದ ಚಾ ಮಾಡಿ ಕುಡಿದ್ರೆ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ. ಮತ್ತು ಚಾ ಕುಡ್ದಂಗೂ ಅನಿಸ್ತೈತ್ರಿ. ಎಲ್ಲರೂ ಹೇಳ್ತಾರ್ರಿ ಬೆಲ್ಲದ ಚಾ ಮಾಡ್ರೆ ಹಾಲು ಅಕ್ರೆ ಹೊಡಿತೈತಿ ಅಂತ ಹೇಳಿ. ಹಂಗೇನಿಲ್ರಿ, ಅದ ಮಾಡುವಲ್ಲಿ ಪದ್ಧತಿ ಇರ್ತೈತ್ರಿ. ಈಗ ನಾವು ಬೆಲ್ಲದ ಚಾ ಮಾಡಿ ತೋರಿಸ್ತೀವ್ರಿ. ಅದಕ್ಕಿಂತ ಮೊದಲು ಇಲ್ಲಿ ನೋಡ್ರಿ, 1 ಕಪ್ ನೀರು ತೊಗೊರಿ. ನೀರು ತೊಗೊಂಡ ನಂತರ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಚಾ ಪುಡಿನೂ ಹಾಕ್ರಿ. ಬೆಲ್ಲ ಎಷ್ಟು ಬೇಕು ನೋಡಿ ಬೆಲ್ಲ ಹಾಕ್ರಿ. ಇಲ್ಲಿ ನಾವು ಪುಡಿ ಬೆಲ್ಲ ಹಾಕತ್ತೀವಿ. ಈಗ ಚಾ ಕುದಿಯತ್ತಿರ್ಲ ರೀ. ಈಗ ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ಹಾಲು ಹಾಕ್ಬೇಕ್ರಿ. ಗ್ಯಾಸ್ ಚಾಲೂ ಇಟ್ಟ ಹಾಲು ಆಗಿರ್ರಿ. ಒಂದೊಂದು ಬೆಲ್ಲ ಚಾ ಒಡಿ ಚಾನ್ಸ್ ಇರ್ತದ್ರಿ. ಎಲ್ಲ ಬೆಲ್ಲನೂ ಒಡೆಯಂಗಿಲ್ಲ, ಆದ್ರೂ ಒಂದೊಂದು ಬೆಲ್ಲ ಹೊಡಿತೈತಿ ಅನ್ನೋ ಕಾರಣಕ್ಕೆ ಗ್ಯಾಸ್ ಬಂದ್ ಮಾಡಿ ಹಾಲು ಹಾಕ್ರಿ. ಪುಡಿ ಬೆಲ್ಲದಿಂದ ಚಾ ಮಾಡಿದೀವ್ರಿ. ಹಂಗ ಕುದಿಯತ್ನಾಗ ಹಾಲು ಹಾಕಿರು ಅದ ಒಡೆಯಂಗಿಲ್ಲ. ನೀವ ನೋಡ್ಬೋದ್ರಿ. ಈಗ ಹಾಲು ಹಾಕಿದ ನಂತರ ಅದು ಚೆನ್ನಾಗಿ ಮತ್ತೊಂದ್ಸಲ ಕುದಿಬೇಕ್ರಿ. ಈಗ ನೀವ ನೋಡ್ಬೋದು ಬೆಲ್ಲ ಚಾ ಕುದಿಯಾಗ್ತೈತಿ. ಕುದಿ ಹೊತ್ನಾಗ ನಾವು ಹಾಲು ಹಾಕಿದೀವಿ, ಆದ್ರೂ ಅದು ಏನು ಒಡೆದಿಲ್ಲ, ಏನೂ ಇಲ್ಲ. ಒಂದೊಂದು ಬೆಲ್ಲ ಅಷ್ಟ ಹೊಡಿತೈತ್ರಿ, ಅದಕ್ಕಾಗಿ ಹಂಗೆ ಮಾಡೋದ್ರಿ. ಇಟ್ಟ ಕುದಿ ಬರ್ತಂದ್ರೆ ಇದನ್ನ ಬಂದ್ ಮಾಡಿಬಿಡುದು ನೋಡ್ರಿ ಗ್ಯಾಸ್. ಈಗ ಚಾ ಕುದತ್ರಿ, ಇದನ್ನ ಚಾ ಸೋಸುನ್ರಿ. ಈಗ ಚಾ ರೆಡಿ ಆಗೈತಿ ನೋಡ್ಬೋದ್ರಿ. ಎಷ್ಟು ಮಸ್ತ್ ಚಾ ಅಂದ್ರೆ ಭಾರಿ ಚಾ ಆಗೈತ್ರಿ. ಒಂದ್ಸಲ ಹಿಂಗೆ ಕುಡಿದ್ರೆ ತಿಕ್ಕೋರಿ ಮತ್ತೆ ಸಕ್ರೆ ಚಾ ಮುಟ್ಟಕ ಹೋಗಂಗಿಲ್ರಿ ನೀವು.